ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಟಿವಿಗೆ ಸ್ವಾಗತ. ನಾನು ಚಂದ್ರಿಕಾ. ಧಾರವಾಡದಲ್ಲಿ ಕೂಡ ಒಂದು ದೊಡ್ಡದಾದಂತಹ ಪ್ರತಿಭಟನೆ ನಡೀತಾ ಇದೆ. ಅದು ಯಾಕಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಾದಂಥ ನೇಮಕಾತಿ ನಡೀತಾ ಇಲ್ಲ ಅಂತ ಅಂದು ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಬೆಂಗಳೂರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ ಕೇಳೋಣ ಬನ್ನಿ. ದೊಡ್ಡ ಪ್ರತಿಭಟನೆ ನಡೀತಾ ಇದೆ ವಿದ್ಯಾರ್ಥಿಗಳ ಪರವಾಗಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದಿರುವಂಥದ್ದು ಸರಿಯಾದ ರೀತಿಯಾದಂಥ ಕಾಲ್ ಫಾರ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ನೀವು? ಅಂತ ದೊಡ್ಡದಾದಂಥ ಪ್ರತಿಭಟನೆ ನಡೀತಾ ಇದೆ. ಮೇಡಮ್, ದೊಡ್ಡದಾದ ಪ್ರತಿಭಟನೆ ಅಂದರೆ ಇವತ್ತಿನ ಸಿಚುವೇಶನ್ ನಮ್ಮ ಯುವಕರಿಗೆ ಅನಿವಾರ್ಯ ಅದು ಪ್ರತಿಭಟನೆ ಅನ್ನೋದು. ಏನಕ್ಕೆ ಅಂದರೆ ಇವತ್ತು ಒಬ್ಬ ಯುವಕನೇ ಆಗಿರಲಿ, ಹುಡುಗನೇ ಆಗಿರಲಿ, ಹುಡುಗಿನೇ ಆಗಿರಲಿ, ಊರು ಬಿಟ್ಟು ಮನೆ ಬಿಟ್ಟು ಇಲ್ಲಿ ಬಂದು ಓದ್ಕೊಂಡು PG ರೆಂಟ್ ಕಟ್ಕೊಂಡು ಲೈಬ್ರರಿ ರೆಂಟ್ ಕಟ್ಕೊಂಡು ಇರೋಕೆ ಆಯ್ತಿಲ್ಲ. ಈಗ ಸ್ಟಾರ್ಟಿಂಗ್ ಬಂದಿರ್ತಾರೆ, ಒಂದು 6 ತಿಂಗಳು ವರ್ಷ ಕಟ್ಕೊಂಡಿರೋರಿಗೆ ಅಷ್ಟು ಪ್ರಾಬ್ಲಮ್ ಅನಿಸಲ್ಲ. ಬಟ್ 4-5 ವರ್ಷದಿಂದ ಇದಕ್ಕೆ ತಮ್ಮ ಏಜ್ನ ಅವ್ರ ಸಮಯನ ಮುಡಿಪಿಟ್ಟಿರ್ತಾರೆ. ಅವರಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ಯಾಕಂದ್ರೆ ಅವ್ರ ಮನೆ ಕಡೆ ಅವರ ಬ್ಯಾಕ್ಗ್ರೌಂಡ್ ಆಗಿರುತ್ತೆ ಗೊತ್ತಿರೋದಿಲ್ಲ. ಜೊತೆಗೆ ಅವರ ಪರಿಸ್ಥಿತಿ, ಹುಡುಗರ ಸಿಚುವೇಶನ್ಗಳು, ಹುಡುಗಿ ಸಿಚುವೇಶನ್ಗಳು ಏನಿರುತ್ತೆ ಗೊತ್ತಿಲ್ಲ. ಅಂದರೆ ಇವಾಗ ಎಕ್ಸಾಂಪಲ್, ಇವಾಗ ಒಂದು ಹುಡುಗಿ ಕಳಿಸಿರ್ತಾರೆ ಅಂದರೆ ಇಷ್ಟು ಟೈಮ್ ಕೊಟ್ಟು ಕಳಿಸಿರ್ತಾರೆ, ನೀನು ಇಷ್ಟಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ. ಆಗಲಿಲ್ಲ ಅಂದಾಗ ಅವ್ರ ಜೀವನ ತುಂಬ ಸ್ಪಾಯಿಲ್ ಆಗುತ್ತೆ ಮೇಡಮ್, ತುಂಬ ಸಮಸ್ಯೆ ಆಗುತ್ತೆ ಮೇಡಮ್. ಅದು ಮೇಡಮ್, ನಾನು PSC ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀನಿ ಮೇಡಮ್. ಅದನ್ನೇ ಮೊನ್ನೆ ರಾಜ್ಯಪಾಲರು ಅನುಮೋದನೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಮೇಡಮ್. ಅಂದರೆ ಅದನ್ನು ನಾವು ನಂಬಿಕೆ ಇಡಂಗಿಲ್ಲ ಮೇಡಮ್. ಆ ಥರ ಅವರು ನೋಟಿಫಿಕೇಶನ್ ಮಾಡ್ತೀವಿ ಶೀಘ್ರದಲ್ಲೇ ಅಂತ ಹೇಳ್ಕೊಂಡಿದ್ದಷ್ಟೊತ್ತಿಗೆ ಒಂದು 10 ಸಲ ಮಾಡಿರಬೇಕಿತ್ತು. ಅವರು ಯಾವುದೂ ಆಗಿಲ್ಲ. ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ ಮೇಡಮ್. ನಿಜವಾಗ್ಲೂ ಹುಡುಗರುಗಳು ಇವತ್ತಿನ ಮಟ್ಟಿಗೆ ನಾವು ನೋಡ್ತಿರೋದು, ಒಂದು ಊಟ ಇಲ್ಲ ಅಂದರೆ ಎಷ್ಟೋ ದೂರ ನಡ್ಕೊಂಡು ಹೋಗಿದ್ದಾರೆ, ಊಟ ಕೊಡ್ತಾವ್ರೆ ಅಂದರೆ ಊಟ ಮಾಡ್ಕೊಂಡು ಬರೋದಿರ್ಬೋದು, PG ರೆಂಟ್ ಕಟ್ಟೋಕ್ಕಾಗದೆ ಸಾಲ ಮಾಡ್ತಿರೋದಿರ್ಬೋದು, ಪಾರ್ಟ್ ಟೈಮ್ ವರ್ಕ್ ಮಾಡ್ಕೊಂಡು ಕ್ಯಾಟ್ರಿಂಗ್ ವರ್ಕ್ ಮಾಡ್ಕೊಂಡು ಓದ್ತಿರೋದಿರ್ಬೋದು, ತುಂಬ ಪ್ರಾಬ್ಲಮ್ಗಳಿದೆ ಮೇಡಮ್. ಸೊ ಅದರಿಂದ ಇವರು ಆದಷ್ಟು ಬೇಗ ನೋಟಿಫಿಕೇಶನ್ ಮಾಡಿದರೆ ಹುಡುಗರ ಜೀವನ ಒಂದು ಸ್ಟೇಬಲ್ ಆಗುತ್ತೆ, ಒಳ್ಳೇದಾಗುತ್ತೆ ಮೇಡಮ್. ಮೇಡಮ್, ಮೇಡಮ್ ಮಂತ್ಲಿ ಅಪ್ರಾಕ್ಸಿಮೇಟ್ ಅಂದ್ರೆ ಒಂದು 8,000 ಬೇಕು ಮೇಡಮ್. ಒಬ್ಬಂಗೆ ಇರ್ತೀನಿ ಅಂದರೆ ಒಂದು 6,000 PG ರೆಂಟ್, 5,500 6,000 PG ರೆಂಟು. ಮಾಮೂಲಿ ಇನ್ನು ಲೈಬ್ರರಿ ರೆಂಟು 1,200 1,300 ಇರುತ್ತೆ. ಜೊತೆಗೆ ಇನ್ನು ಅವ್ನ ಪರ್ಸನಲ್ ಖರ್ಚುಗಳು ಇರ್ತವೆ, ಅದು ಇದು ಇದ್ದೇ ಇರ್ತದೆ. ಅದೆಲ್ಲ ಸೇರಿ ಒಂದು 8,000 ಅಂತೂ ಮಿನಿಮಮ್ ಬೇಕೇ ಬೇಕು ಮೇಡಮ್. ಮ್ಯಾಕ್ಸಿಮಮ್ ಅಂದ್ರೆ 8,000 ಬೇಕೇ ಬೇಕು. ಅದರಿಂದ 8,000 ಅನ್ನೋದು ಕೆಲವರಿಗೆ ಚಿಕ್ಕ ಅಮೌಂಟ್ ಇರ್ಬೋದು, ಬಟ್ ನಮ್ಮಂಥ ಹಳ್ಳಿಗಾಡಿಂದ ಬಂದಂಥ ಯುವಕರಿಗೆ ತುಂಬ ದೊಡ್ಡ ಅಮೌಂಟ್ ಮೇಡಮ್. ಅದು ತಿಂಗಳಿಗೆ, ಈಗ ಹಳ್ಳಿ ಕಡೆ ನೋಡಿರ್ತಾರೆ ನೀವು, ಯಾವುದೋ ಒಂದು ತಾಯಿ ಸಂಘದಲ್ಲೋ ಇಲ್ಲ ತಂದೆ ಯಾವುದೋ ವ್ಯಾಪಾರದಲ್ಲೋ ದುಡ್ಡು ಕೊಟ್ಟು ಕಳಿಸ್ತಿರೋ ದುಡ್ಡು ಅದು. ಅದನ್ನು ಎಷ್ಟು ದಿನ ಅಂತ ಕೇಳೋಕ್ಕಾಗುತ್ತೆ ನಾವು ಅವ್ರನ್ನ? ಅದು ತುಂಬ ಕಷ್ಟ ಮೇಡಮ್. ಮನವಿ ಏನಿಲ್ಲ ಮೇಡಮ್. ಮನವಿ ಅಂದರೆ ಅವರೇ ತಿಳ್ಕೊಂಡು ಯುವಕರ ಕಷ್ಟನ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ಕಾಲ್ ಮಾಡಬೇಕು. ಜೊತೆಗೆ ಕಾಲ್ ಮಾಡಿ ಎಕ್ಸಾಮ್ಸ್ಗಳನ್ನ ಬೇಗ ನಡೆಸಿ ರಿಸಲ್ಟು ಆದಷ್ಟು ಬೇಗ ಬಿಡಬೇಕು ಮೇಡಮ್. ಈಗ ಒಂದು ಎಕ್ಸಾಮ್ ಮಾಡಿ 2 ವರ್ಷ 3 ವರ್ಷ ತನಕ ತಳ್ಳಬಾರ್ದು. ಇಲ್ಲ ಒಂದು ನೋಟಿಫಿಕೇಶನ್ ಮಾಡಿ 6 ತಿಂಗಳಾದಮೇಲೆ ಎಕ್ಸಾಮ್ ನಡೆಸೋಕೆ ಹೋಗಬಾರ್ದು. ಒಂದು ನೋಟಿಫಿಕೇಶನ್ ಆಯಿತು ಅಂದ್ರೆ ಒಂದು 2 ತಿಂಗಳಲ್ಲಿ ಎಕ್ಸಾಮ್ ಮಾಡಿ ಅದರಲ್ಲಿ ಒಂದು 5-6 ತಿಂಗಳ ಒಳಗೇನೆ ಆದಷ್ಟು ರಿಸಲ್ಟ್ ಬಿಟ್ಟರೆ ಹುಡುಗರುಗಳಿಗೆ ಸರಿ ಹೋಗುತ್ತೆ ಮೇಡಮ್. ಈಗ ಯಾರೋ ಒಬ್ಬ ಚೆನ್ನಾಗಿ ಎಕ್ಸಾಮ್ ಮಾಡಿರ್ತಾನೆ, ಒಬ್ಬ ಮಾಡಿರಲ್ಲ. ಎಷ್ಟೋ ಜನ ಪಾಸ್ ಆದವರು ಕೂಡ ಮತ್ತೆ ರೀ ಎಕ್ಸಾಮ್ ಬರೀಬೇಕು ಅಂತೆಲ್ಲ ಇದು ಆಯ್ತು. ಅವರು ಕೂಡ ಎಷ್ಟೇ ಸ್ಟ್ರೈಕ್ ಮಾಡಿದ್ರು ಅದು ಏನು ಫಲ ಸಿಗ್ಲಿಲ್ಲ. ಏನು ಹೇಳ್ತೀರಾ ಮೇಡಮ್? ಅದೇ ಸರ್ಕಾರ ಅನ್ನೋದು, ಆ ಸರ್ಕಾರ ಬಂದರೆ ಈ ಸರ್ಕಾರ ಬಂದರೆ ಅನ್ನೋಕ್ಕಿಂತಲೂ ಯಾರೇ ಒಬ್ಬ ಜನಪ್ರತಿನಿಧಿ ಆಯ್ಕೆ ಆದನು ಕರೆಕ್ಟಾಗಿರ್ಬೇಕು ಮೇಡಮ್. ಫಸ್ಟ್ ನಾನು ಹೇಳೋದಷ್ಟೇ. ಈಗ ಅವರು ಇವರು ಅಂತ ಹೇಳಕ್ಕೆ ಹೋಗ್ಬಾರ್ದು, ನಮಗೆ ಬೇಕಿಲ್ಲ ಓದೋ ಹುಡುಗರುಗಳಿಗೆ. ಅದು ನನ್ನ ಪ್ರಕಾರ ಯಾವುದೇ ಸರ್ಕಾರ ಬಂದರೂ ಯುವಕರನ್ನ ಟಾರ್ಗೆಟ್ ಮಾಡ್ಕೊಂಡೇ ಅವರು ಮಾಡ್ಬೇಕು ಮೇಡಮ್ ಪ್ರತಿಯೊಂದನ್ನು. ಇವಾಗ ಸ್ಕ್ಯಾಮ್ ಆಯಿತು, ಸ್ಕ್ಯಾಮ್ ಅದು ಮುಗ್ದೋಯ್ತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಅವ್ರು ಪ್ಲ್ಯಾನ್ ಮಾಡ್ಬೇಕು ಮೇಡಮ್. ಅದನ್ನ ತಡೆಗಟ್ಟಾಗಿ ಯಾವ ರೀತಿ ನೋಡ್ಬೇಕು ನಾವು ಅನ್ನೋದನ್ನ ಅವರು ಯೋಚನೆ ಮಾಡ್ಬೇಕು ಮೇಡಮ್. ಅಷ್ಟು ಸರಿ, ಥ್ಯಾಂಕ್ ಯು. ಕಾಂಪಿಟೇಟಿವ್ ಎಕ್ಸಾಮ್ ನಾನು ಮೈಸೂರಿಂದ ಓದಕ್ಕೆ ಬಂದಿರೋದು. ಬೆಂಗಳೂರು ಸ್ಪರ್ಧಾ ವಿಜೇತದಲ್ಲಿ ಕೋಚಿಂಗ್ ತೊಗೊತಾ ಇದ್ದೀನಿ. ಈಗ ಧಾರವಾಡದಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿದ್ಯಾರ್ಥಿಗಳು ಸರಿಯಾದಂಥ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ? ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರುವಂಥದ್ದು. ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀವಿ ಅಂದರೆ ನಾನು ಒಬ್ಬನೇ ಇಲ್ಲ. ನಾನು ಇವಾಗ 1 ವರ್ಷದಿಂದ ಓದಕ್ಕೆ ಶುರು ಮಾಡಿರೋದು. ನನಗಿಂತ ಸೀನಿಯರ್ಸ್ ಇದ್ದಾರೆ, ಅವರೆಲ್ಲ ಪ್ರತಿಭಟನೆ ಮಾಡ್ತಿರೋರು ಸಹ ನಮಗಿಂತ ದೊಡ್ಡವರೇ. ನನ್ನ ನಂತರನೇ ಮಾಸ್ಟರ್ಸ್ ಮಾಡಿರೋರು ಆ್ಯಂಡ್ UG ಡಿಗ್ರಿ ಮುಗಿಸಿರೋರೆಲ್ಲ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 1 ವರ್ಷದಿಂದ ಕರೆಕ್ಟಾಗಿ ಯಾವುದೂ ನೋಟಿಫಿಕೇಷನ್ ಆಗಿಲ್ಲ. 2024 ಅಕ್ಟೋಬರ್ನಲ್ಲಿ VAO ಎಕ್ಸಾಮ್ ನಡೆದಿದ್ದು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ನಡೆದಿದ್ದು. ಇನ್ನು ಅದು ಬಿಟ್ಟರೆ ಕರ್ನಾಟಕ ಸರ್ಕಾರ KEA ಅಥವಾ KPSCಯಿಂದ ಆಗಿದ್ದು 2 ಎಕ್ಸಾಮ್ಸು ರೀಸೆಂಟಾಗಿ ನಡೆದಿದೆ. ಅದನ್ನು FTA ಮತ್ತು STA 2 ಎಕ್ಸಾಮ್ ನಡೆದಿದೆ. ಅದು ಸಹ ರಿಸಲ್ಟ್ಸ್ ಬಂದಿದೆ. ಬಟ್ ಇನ್ನೂ ಮುಂದೆ ಪ್ರೊಸೀಜರ್ ಏನೂ ಆಗಿಲ್ಲ. ತಡೆ ಹಿಡಿದಿರೋ ಕಾರಣ ಇನ್ನೂ ಮೀಸಲಾತಿ ಬಗ್ಗೆ ಅವ್ರಿಗೆ ಗೊಂದಲ ಇದೆ. 56% ಮೀಸಲಾತಿ ಕೊಡಬೇಕು, 50% ಮೀಸಲಾತಿ ಕೊಡಬೇಕು ಅನ್ನೋದು ಒಂದು ಗೊಂದಲ ಇತ್ತು. ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ದಾರೆ, 50%ನ್ನೇ ನಾವು ಮಾನದಂಡವಾಗಿ ಇಟ್ಕೊಂಡು 56,000 ಪೋಸ್ಟ್ನ ಶೀಘ್ರದಲ್ಲೇ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದರಲ್ಲಿ ಅವ್ರು ಸ್ಪಷ್ಟನೆ ಕೊಟ್ಟಿಲ್ಲ. 56,000ದಲ್ಲಿ ಇಷ್ಟೇ ಪೊಲೀಸ್ನ ಅಪಾಯಿಂಟ್ ಮಾಡ್ಕೊತೀವಿ, ಇಷ್ಟೇ PSIನ ಅಪಾಯಿಂಟ್ ಮಾಡ್ಕೊತೀವಿ, ಇಷ್ಟೇ FDA STA ಗ್ರೂಪ್ B ಗ್ರೂಪ್ C ಏನು ಹೇಳಿಲ್ಲ. ಅವರು 56,000 ಅಂತ ಹೇಳಿದ್ದಾರೆ.
ಅವ್ರು ಅಟ್ಲೀಸ್ಟ್ ಅದನ್ನು ಈ ಇಲಾಖೆಗೆ ಈ ಪೋಸ್ಟ್ಗಳಿಗೆ ಇಷ್ಟಿಷ್ಟು ಕಾಲ್ ಫಾರ್ ಮಾಡ್ತೀವಿ ಅಂದರೆ ನೋಡಿ ಎಲ್ಲರಿಗೂ ಎಲ್ಲ ಎಕ್ಸಾಮ್ಸು ಕ್ಲಿಯರ್ ಆಗಲ್ಲ. ನಾನು ಎಷ್ಟೇ ಓದಿದ್ರು ನಾನು ಪಿ ಸಿನೂ ಹಾಕೋಕ್ಕಾಗಲ್ಲ, PSI ಹಾಕೋಕ್ಕಾಗಲ್ಲ. ಬಿಕಾಸ್ ನನಗೆ ಹೈಟ್ ಇಲ್ಲ. ಫಿಸಿಕಲಿ ನಾವು ಅಷ್ಟು ಅವ್ರು ಏನು ಕೇಳಿದ್ರು ಆ ಮಾನದಂಡಗಳನ್ನ ನಾವು ಫುಲ್ಫಿಲ್ ಮಾಡ್ತಾ ಇಲ್ಲ. ಹಾಗಾಗಿ ಆದಷ್ಟು ಬೇಗ ಅವರು ಯಾವ್ಯಾವುದಕ್ಕೆ ಏನೇನು ಅಂತನಾದ್ರು ಹೇಳಿದ್ರೆ ನಮ್ಮ ಇದಕ್ಕೆ ಪಠ್ಯಕ್ರಮ ಏನಿದೆಯೋ ಅದ್ರ ಪ್ರಕಾರ ನಾವು ರೆಡಿ ಆಗ್ತೀವಿ. ಅವ್ರು ಸುಮ್ಮನೆ 56,000ನಲ್ಲಿ ಫಸ್ಟ್ PSI PC ಕರಿತೀವಿ ಅಂತಂದರೆ ನಾವು ನಮ್ಮ ಎಕ್ಸಾಮ್ಗಳಿಗೆ ಓದ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಜೀವನದಲ್ಲಿ ಅರ್ಧ ಭಾಗ ನಾವು ಇಲ್ಲೇ ಕಳಿತೀವಿ. 30 ಇಂದ 32 ವರ್ಷ ಇಲ್ಲೇ ಓದ್ತೀವಿ. ಅವರು ಇದೇ ಥರ ನಿಖರವಾಗಿ ಹೇಳಿದೆ ನಿಧಾನ ಮಾಡಿದ್ರು ಅಂದರೆ ಅದು ತುಂಬ ದುಷ್ಪರಿಣಾಮ ಬೀರುತ್ತೆ. ಬಿಕಾಸ್ ಬದುಕನ್ನು ನಾವು ಬೇರೆ ಬೇರೆ ಥರನೂ ಕಟ್ಕೊಬೋದಲ್ವ. ಇದು ಓದೋದೊಂದೇ ಜೀವನ ಅಲ್ಲ, ಬಟ್ ಓದೋಕ್ಕಾಗೆ ಬಂದಿದ್ದೀವಿ. ಓದೋಕ್ಕಾಗೆ ಬಂದಿದ್ಮೇಲೆ ಅವ್ರು ಎಲ್ಲನೂ ನಿಖರವಾಗಿ ಹೇಳೋದಷ್ಟೇ. ಈಗ ಬೇರೆ ರಾಜ್ಯಗಳಲ್ಲಿ ಯಾವ ಥರ ನಡೆಸ್ತಾ ಇದ್ದಾರೋ ಅವರು ಮೀಸಲಾತಿ ಕೊಡೋದು ಬಿಡೋದು ಸೆಕೆಂಡ್ರಿ. ಕೊಡ್ತೀವಿ ಅಂದಮೇಲೆ ಏನೇನಿದೆ ಅದ್ರ ಮಾನದಂಡಗಳು ಏನೇನು ಎಲ್ಲ ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಒಂದು ನಿರ್ಧಾರಕ್ಕೆ ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಹಳ್ಳಿಗಳಿಂದ ಬಂದಿರುವಂಥ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಿಗೆ ಎಲ್ಲ ಕಡೆ ಹಳ್ಳಿಗಳಲ್ಲಿ IT-BT ಕಂಪ್ನಿ ಇರಲ್ಲ, ಯಾವುದು ದೊಡ್ಡ ದೊಡ್ಡ ಕಂಪ್ನಿಗಳು ಇರಲ್ಲ. ಏನೇ ಮಾಡಬೇಕಂದ್ರೆ ಅವ್ರದ್ದೊಂದು ಡ್ರೀಮ್ ಇಟ್ಕೊಂಡು ಬಂದಿರ್ತಾರೆ, ನಾನು PCನೇ ಆಗಬೇಕು, PSIನೇ ಆಗಬೇಕು ಅಂತ ಅನ್ಕೊಂಡು ಬಂದಿರ್ತಾರೆ. ಬಟ್ ಅವರಿಗೆ ಸರಿಯಾದ ರೀತಿಯಿಂದ ನೋಟಿಫಿಕೇಶನ್ ಆಗಿರಲಿ ಅಥವಾ ಇನ್ನೇನೋ ಆಗ್ತಾ ಇರಲ್ಲ. ಸೊ ಅದಕ್ಕೆ ನೀವು ಏನು ಹೇಳ್ತೀರೋ ವಿದ್ಯಾರ್ಥಿಯಾಗಿ? IT-BT ಕಂಪ್ನಿಗಳು ಅಂತ ಹೇಳಕ್ ಬಂದರೆ ನಾನು ಓದಿರೋದು ಸಿವಿಲ್ ಇಂಜಿನಿಯರ್ ನಾನು. ಹಳ್ಳಿಗಳಲ್ಲಿ ಇರಲ್ಲ. ಹಳ್ಳಿಗಳಲ್ಲಿ ಅಂತಂದರೆ ನಾವು ಹೂಟಗಳ್ಳಿ ನಮ್ಮದು ಏರಿಯಾ ಬಂದು ನಾವು ಯಾಚೆಗೊಂಡನಹಳ್ಳಿ ಅಂತ, ಅಲ್ಲೇ ಮೈಸೂರು ಡಿಸ್ಟಿಕ್ಕು. ಹಳ್ಳಿಗಳು ಅಂತಲೇ ನಮಗೆ ಅಲ್ಲಿ ಓದೋದೇ ಒಂದು ಕಷ್ಟ ಆಗಿರುತ್ತೆ. ಅಲ್ಲಿಂದ ಬಸ್ ಹತ್ಕೊಂಡು ಓದಿ ಬಂದು ಎಲ್ಲ ಮಾಡೋದೇ ಕಷ್ಟ ಆಗಿರುತ್ತೆ. ಮತ್ತು ಕಂಪ್ನಿಗಳ ಕೆಲಸ ಯಾವುದೂ ಶಾಶ್ವತ ಅಲ್ಲ. ಶಾಶ್ವತ ಅನ್ನೋದಕ್ಕಿಂತ ಅಲ್ಲಿ ನನಗಿಂತ ಬುದ್ಧಿವಂತರು ಬಂದರೆ ನನಗಲ್ಲಿ ಬೆಲೆ ಇಲ್ಲ. ನಾನು ಎಷ್ಟೇ ಟಾಪರ್ ಆಗಿರ್ಬೋದು, ಆ ವರ್ಷಕ್ಕೆ ನಾನು ಟಾಪರು, ಒಂದು ವರ್ಷಕ್ಕೆ ನನ್ನ ಜೀವನ ಚೆನ್ನಾಗಿ ನಡೆಯುತ್ತೆ. ಅಲ್ಲಿ ಕೊಡ್ತಾರೆ, ಅವಕಾಶಗಳಿದೆ. ಮತ್ತು ಗೌರ್ಮೆಂಟ್ ಉದ್ಯೋಗದಲ್ಲಿ ಇರೋ ಥರ ಯಾವುದೇ ಫೆಸಿಲಿಟಿಗಳು ಅಲ್ಲಿಲ್ಲ, ಸೌಲಭ್ಯಗಳಿಲ್ಲ. ಇಲ್ಲಿ ತುಟ್ಟಿ ಭತ್ಯೆ ಇದೆ, ಆರೋಗ್ಯ ಭತ್ಯೆ ಇದೆ, ಅಲ್ಲಿ ಯಾವುದೋ ಭತ್ಯೆಗಳು ಕೊಡೋದಿಲ್ಲ. ಮತ್ತು ದಿನಕ್ಕೆ 8 ರಿಂದ 8 ತಾಸು ದುಡಿಬೇಕು ನಾವು. ಬೆಳಗ್ಗೆ 8ಕ್ಕೆ ರಾತ್ರಿ 8ಕ್ಕೆ ಬರಬೇಕು. ಮತ್ತು ಇವಾಗ ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದರೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೇದು ಅಂತ ಅಂದ್ಕೊಂಡಿದ್ದಾರೆ. ತುಂಬ ಕೆಟ್ಟದ್ದು ನಿಜವಾಗ್ಲೂ. ಬಿಕಾಸ್ ಆಫೀಸ್ ವರ್ಕಲ್ಲಿ ಮುಗಿದಿರೋ ಕೆಲಸನ ಕ್ಯಾರಿ ಫಾರ್ವರ್ಡ್ ಮಾಡಿ ಮನೇಲಿ ಮಾಡಬೇಕಾಗತ್ತೆ. ಇದು ಅಷ್ಟೊಂದು ಪರಿಣಾಮ ಒಳ್ಳೆಯದು ಕೆಟ್ಟದ್ದು ಅನ್ನೋದಕ್ಕಿಂತ ಒಬ್ಬ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮನೇ ಬೀರೋದಿದು. ಯಾಕೆಂದರೆ ವಾರದಲ್ಲಿ 60 ಗಂಟೆಗಳು ಕೆಲಸ ಮಾಡಬೇಕಾಗತ್ತೆ. ಅಂದರೆ ಒಂದೊಂದು ದಿನಕ್ಕೆ 10 ಅವರ್ ಕೆಲಸ ಮಾಡಬೇಕು ಅಂದ್ರೂ ಕಂಪ್ನಿ ವರ್ಕು ಅಷ್ಟು ನಂಬೋಕ್ಕಾಗೋದಿಲ್ಲ. ಮತ್ತು ನಂಬೋಕ್ಕಾಗೋದಿಲ್ಲಕ್ಕಿಂತ ಅಲ್ಲೂ ಸಹ ಈಗ ಅಷ್ಟೊಂದು ಅವಕಾಶಗಳಿಲ್ಲ. ಹಾಗಾಗಿ ಎಲ್ಲರೂ ಈ ಫೀಲ್ಡಿಗೆ ಬಂದಿದ್ದಾರೆ. ಮತ್ತು ಇಲ್ಲೂ ಬಂದರು ಅಂದ ಮಾತ್ರಕ್ಕೆ ಎಲ್ಲ ಏನು ಸುಗಮವಾಗಂತೂ ಸಾಕ್ತಾ ಇಲ್ಲ. ಎಲ್ಲ ನಾವು ತಿಂಗಳಿಗೆ 10,000 ಖರ್ಚು ಮಾಡ್ತಾ ಇದ್ದೀವಿ ನಾವು, ಊಟಕ್ಕೆ, ತಿಂಡಿಗೆ, ಮತ್ತು ಇಲ್ಲಿ ನಮ್ಮ ಏನು ಕೆಲಸ ಕಾರ್ಯಗಳಿಗಾಗಿರ್ಬೋದು, ನಮಗೆ ಏನು ಬೇಸಿಕ್ ನೀಡ್ಸ್ ಬೇಕಲ್ಲ ಅದಕ್ಕೆಲ್ಲ 10,000 ಖರ್ಚು ಮಾಡ್ತಾ ಇದ್ದೀವಿ. ನಾನು ಒಬ್ಬನೇ ಇಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಹಂಗೆ ಮಾಡ್ತಾ ಇದ್ದಾರೆ. ಸೊ ಆ ಖರ್ಚು ಉಳಿಬೇಕು ಅಂದಾರು ಇವ್ರ ನೇಮಕಾತಿ ಬೇಗ ಮಾಡಬೇಕು. ಅದರಿಂದ ನಮಗೂ ಸ್ವಲ್ಪ ಸೀರಿಯಸ್ನೆಸ್ ಬರುತ್ತೆ, ಚೆನ್ನಾಗಿ ಓದ್ತೀವಿ. ಭಗವಂತನ ದಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸರ್ಕಾರ ಅದೇ 3 ಸಾವಿರ ದುಡ್ಡು ಕೊಡೋ ಬದಲು ನಮಗೆ ಉದ್ಯೋಗ ಏನಾರು ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ. ಅವ್ರು ನೋಡಿದ್ರೆ 3 ಸಾವಿರ ದುಡ್ಡು, 2 ಸಾವಿರ ದುಡ್ಡು, ಈ ಥರ ದುಡ್ಡೆಲ್ಲ ವೇಸ್ಟ್ ಮಾಡ್ತಿದ್ದಾರೆ. ಹಂಗಾಗಿ ನಮಗೆ ಉದ್ಯೋಗ ಬೇಕು ಮೇಡಮ್. ನಮಗೆ 3 ಸಾವಿರ ದುಡ್ಡು, 2 ಸಾವಿರ ದುಡ್ಡು ಬೇಡ ಮೇಡಮ್. ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಅನ್ಎಂಪ್ಲಾಯ್ಸ್ಗಳು ಯಾರು ಈಗ ಎಕ್ಸಾಮ್ಸ್ ಕೆಲಸ ತಗೊಂಡ್ರಲ್ಲ ಅವ್ರಿಗೆ ಯುವ ನಿಧಿಯಿಂದ 3,000 ರೂಪಾಯಿ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದೆಲ್ಲರಿಗೂ ವರ್ಕೌಟ್ ಆಗ್ತಿದೆ. ಇಲ್ಲ ಮೇಡಮ್, ನಮಗೆ 1 ರೂಪಾಯಿನೂ ಇಲ್ಲಿವರೆಗೂ ಬಂದಿಲ್ಲ. ನಮಗೆ ಲಕ್ಷಾಂತರ ಜನ ಓದ್ತಾ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ನಮ್ಮದು 2024-25 ಬ್ಯಾಚಲ್ಲಿ ಪಾಸ್ ಔಟ್ ಆಗಿದ್ದು, ನಮಗೆ 1 ರೂಪಾಯಿನೂ ದುಡ್ಡು ಬಂದಿಲ್ಲ. ಅದೇನೋ ಅಪ್ಲಿಕೇಶನ್ ಏನೋ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರು, ಅಪ್ಲಿಕೇಶನ್ ಸರಿ ಮಾಡಿದ್ರು 1 ರೂಪಾಯಿನೂ ದುಡ್ಡು ಬಂದಿಲ್ಲ ಮೇಡಮ್ ಇಲ್ಲಿವರೆಗೂ. ನಮಗೆ ಇಲ್ಲ, ಎಲ್ಲರಿಗೂ ಬಂದಿರ್ಬೋದು, ನಮಗೆ ಮಾತ್ರ 1 ರೂಪಾಯಿನೂ ದುಡ್ಡು ಬಂದಿಲ್ಲ. ಆಲ್ಮೋಸ್ಟ್ ನಮ್ಮ ಬ್ಯಾಚರಿಗೆ ಯಾರಿಗೂ ದುಡ್ಡು ಬಂದಿಲ್ಲ. ಅದೇ ಮೇಡಮ್, ನಮಗೆ ಕೆಲಸ ಬೇಕು. ನಮಗೆ 3 ಸಾವಿರ ದುಡ್ಡು, 2 ಸಾವಿರ ದುಡ್ಡು ಇದೇನು ಬೇಡ. ನಮಗೆ ಕೆಲಸ ಕೊಡಲಿ. ನಮಗೆ 2 ಸಾವಿರ 3 ಸಾವಿರ ದುಡ್ಡು ನಿಲ್ಲಿಸಿಬಿಡಲಿ ಮೇಡಮ್. $56,000 ಅದು ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. 30 ದಿನದೊಳಗೆ ಮಾಡಿದ್ರೆ ಪರವಾಗಿಲ್ಲ. ಮಾಡಲಿಲ್ಲ ಅಂದರೆ ನಿಜವಲ್ಲೂ ನೇಪಾಳ ಥರ, ಬಾಂಗ್ಲಾದೇಶ ಥರ ಇಲ್ಲೂ ಆಗುತ್ತೆ ಮೇಡಮ್, ಅಷ್ಟೇ. ಹೌದು ಮೇಡಮ್. ಎಷ್ಟು 3 ವರ್ಷ 4 ವರ್ಷ ಆಯಿತು, ಒಂದು ಹುದ್ದೆನೂ ಖಾಲಿ ಆಗಿಲ್ಲ. ಎಲ್ಲ ಓದ್ತಿದ್ದಾರೆ. 3 ವರ್ಷ 4 ವರ್ಷ ಮಲ್ಲಿ ಯಾರು ದುಡ್ಡು ಕಳ್ಸೋಕ್ಕೂ ಆಗಲ್ಲ. ಎಲ್ಲ ಮಲ್ಲಿ ಬಡತನನೇ ಇರುತ್ತೆ. ಹಂಗಾಗಿ ಅಷ್ಟೇ ಮೇಡಮ್. ಕೆಲಸ ಕಾಲ್ ಮಾಡಿದ್ರೆ ಅಷ್ಟೇ, ಕೆಲಸ ಕಾಲ್ ಮಾಡಿದ್ರೆ ಇಲ್ಲೂ ನೇಪಾಳ ಬಾಂಗ್ಲಾದೇಶ ಆಗುತ್ತೆ ಮೇಡಮ್, ಅಷ್ಟೇ. ಹಾಂ ಮೇಡಮ್, ಅದೇ ಮೇಡಮ್. ಅದೇ ಮೇಡಮ್, UPSC ಮಾತ್ರ ನಮಗೆ ಕೆಲಸ ಕಾಲ್ ಮಾಡಬೇಕು ಮೇಡಮ್. UPSCಯಲ್ಲಿ 1 ವರ್ಷಕ್ಕೆ ಒಂದ್ಸಲಿ ಕಾಲ್ ಮಾಡ್ತಾರೆ. IAS IPS ಆಗಲಿ 1 ವರ್ಷಕ್ಕೆ ಒಂದ್ಸಲಿ ಕಾಲ್ ಮಾಡ್ತಾರೆ. ಅದರಲ್ಲಿ 5 ವರ್ಷಕ್ಕೆ ಒಂದ್ಸಲಿ ಕಾಲ್ ಮಾಡ್ತಾರೆ. ಆ 5 ವರ್ಷದಲ್ಲಿ ಆ ಕೋರ್ಟ್ ಕೇಸು, ಮೂವಿ ಕೋರ್ಟ್ ಕೇಸ್ ಅಂತ 5 ವರ್ಷ ಆಗುತ್ತೆ. 5 ವರ್ಷ 3 ವರ್ಷ ಅದಾಗುತ್ತೆ. ಹೆಚ್ಚು ಕಮ್ಮಿ ಒಂದೊಂದು 10 ವರ್ಷ ಇಡ್ತದೆ ಮೇಡಮ್ ಒಂದೊಂದು ಕೆಲಸ ಆಗಿ. ಹಂಗಾಗಿ KS ಪಾಸ್ ಮಾಡೋದೊಂದು ಕನ್ಸಿನ ಮಾತಾಗೋಗ್ಬಿಡುತ್ತೆ ಮೇಡಮ್. ವರ್ಷಕ್ಕೊಂದ್ಸಲಿ ಕಾಲ್ ಫಾರ್ಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮೇಡಮ್.
ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಯಾವ ರೀತಿಯಾಗಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಅಂದರೆ ಧಾರವಾಡದಲ್ಲಿ ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಕೂಡ ಇದೇ ರೀತಿಯಾದಂಥ ಪ್ರತಿಭಟನೆ, ಅದರಲ್ಲೂ ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕಾಗುತ್ತೆ. ಹಾಗಾಗಿ ಸರಿಯಾದ ರೀತಿಯಾದಂತಹ ಒಂದು ನೇಮಕಾತಿನ ಜಾರಿಗೆ ತರಬೇಕು ಅಂತಂದು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಬಸವರಾಜ್ ಜೊತೆ ಚಂದ್ರಿಕಾ, ಸಪ್ತಶ್ವ ಟಿವಿ ಕನ್ನಡ, ಬೆಂಗಳೂರು.